ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ ಮೂಲ ನಕ್ಷತ್ರ. ಈ ದಿವಸ ದ್ವಾದಶಿ ತಿಥಿ ದಧಿವ್ರತವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ದಧಿವ್ರತ ನಾವು ಕಳೆದ ಆಷಾಢದ ದ್ವಾದಶಿಯಲ್ಲಿ ಶಾಖವ್ರತ ನೋಡಿದ್ವಲ್ಲ, ತರಕಾರಿಗಳನ್ನು ವರ್ಜ್ಯ ಮಾಡ್ತಕ್ಕಂಥದ್ದು ಅಂತ. ತರಕಾರಿಯನ್ನು ಬಳಸದೆ ನಾವು ಬದುಕೋದು ಕಲಿಯತಕ್ಕಂಥದ್ದು. ಈ ಒಂದು ಮಾಸದಿಂದ ದಧಿವ್ರತ ಅಂದರೆ ಮೊಸರನ್ನ ಬಳಕೆ ಇರೋದಿಲ್ಲ ಅಂತ. ಮುಂದೆ ಕ್ಷೀರ, ಅದಾದಮೇಲೆ ದ್ವಿದಳ ಧಾನ್ಯ ವ್ರತ ಹೀಗಿರ್ತದೆ. ಇರಲಿ, ಈ ದಿವಸ ಬುಧವಾರವಾಗಿದೆ. ಪ್ರದೋಷವೂ ಇದೆ, ತುಂಬ ವಿಶೇಷವಾದದ್ದು ಪ್ರದೋಷ ಪೂಜೆ. ಪ್ರತಿ ಪ್ರದೋಷದ ನಾವು ತ್ರಯೋದಶಿ, ಈಗ ದ್ವಾದಶಿ ಇದೆ, ಸಂಜೆ ವೇಳೆಗೆ ಆ ಕಾಲಕ್ಕೆ ಬರಬೇಕು ಆ ತಿಥಿ ತ್ರಯೋದಶಿ. ಆ ಸಂದರ್ಭದಲ್ಲಿ ಪ್ರದೋಷ ಮಾಡ್ತಕ್ಕಂಥದ್ದು. ಶಿವ ಹಾಗೂ ಕೇಶವ ದ್ವಾದಶಿ ಅಂತಕ್ಕಂಥದ್ದು ಬುಧವಾರವೂ ಆಗಿದೆ. ಹೀಗಾಗಿ ಹರಿಹರರ ಪ್ರಾರ್ಥನೆಗೆ ಬಹಳ ವಿಶೇಷವಾದ ದಿನ. ಪ್ರಾರ್ಥಿಸ್ಕೊಳ್ಳಿ. ಹರಿಹರರ ಪ್ರಾರ್ಥನೆಯಿಂದ ಸಂಕಟಗಳೆಲ್ಲ ನಿವಾರಣೆಯಾಗುತ್ತೆ. ಯಾವುದೇ ಒಂದು ಕಷ್ಟ, ಆ ಕಷ್ಟ ನಮಗೆ ಕಷ್ಟ ಅನ್ನಿಸಿದಾಗ, ಈಗ ಹೊರೆ ಹೊತ್ಕೊಂಡವನಿಗೆ ಅದು ಭಾರ ಯಾವಾಗುತ್ತೆ ಅಂದರೆ ಅದು ತೂಕ ನಮ್ಮ ಶರೀರಕ್ಕಿಂತ ಅತಿಯಾಗಿ ತೂಕವಿದ್ದಾಗ. ಹಾಗೆ ಕಷ್ಟ ಯಾವಾಗ ಅನಿಸುತ್ತೆ ಅಂತಂದರೆ ಈ ಸಹಿಸ್ಕೊಳ್ಳೋಕ್ಕಾಗಲ್ವಲ್ಲ, ಆ ಸಂದರ್ಭದಲ್ಲಿ ಅದು ಕಷ್ಟ ಅನಿಸ್ಬಿಡುತ್ತೆ. ಅದರಿಂದ ನಮಗೆ ದುಃಖ, ವ್ಯಥೆ, ನೋವಾಗ್ತಕ್ಕಂಥದ್ದು ಯಾವಾಗ ಭರಿಸೋಕ್ಕಾಗಲ್ವೋ, ಈಗ ಒಂದು ಸಣ್ಣ ಪೆಟ್ಟು ಬಿದ್ದರೆ ನಡೆಯುತ್ತೆ. ಆದರೆ ಬಲವಾದ ಪೆಟ್ಟು ಬಿದ್ದು ಗಾಯವೇ ಆಗಿ ರಕ್ತ ಬಂದುಬಿಟ್ರೆ ಆಗ ನೋವು ಸಹಿಸ್ಕೋಕ್ಕಾಗಲ್ಲ. ಹೀಗೆ ಯಾವುದು ಸಹನೆ ಇಲ್ಲವೋ, ಅಸಹನೀಯವಾಗಿದೆಯೋ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲವೋ ಅಂಥ ನೋವುಗಳಿಂದ ಪಾರು ಮಾಡಲಿಕ್ಕೆ ಈ ಒಂದು ಹರಿಹರರ ಪ್ರಾರ್ಥನೆ ಅದು ಬಹಳ ಮುಖ್ಯವಾದದ್ದು. ಪ್ರದೋಷ ಪೂಜೆ ಆಚರಣೆಯಿಂದ ಅಂಥದ್ದೊಂದು ಫಲ ಸಿಗುತ್ತೆ ನಮಗೆ. ಈ ಒಂದು ಕಷ್ಟಪ ಆಗ್ತಾ ಇಲ್ಲ ಅಂದರೆ ಅದು ಸುಲಭವಾಗುತ್ತೆ. ಆಯಿತು ಅಂತ ಯಾವುದೋ ಒಂದು ಮಾರ್ಗ ಸಿಕ್ಬಿಡುತ್ತೆ ಆ ಕಷ್ಟವನ್ನು ದಾಟಲಿಕ್ಕೆ. ಹಾಗೆ ಈ ದಿವಸ ಶಿವಕೇಶವರ ಪ್ರಾರ್ಥನೆಯನ್ನು ಮಾಡಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಹಾಲಸ್ವಾಮಿಯವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/12/1998, ಸಮಯ 6:30 ಸಂಜೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಹಾಲಸ್ವಾಮಿಯವರ ಪ್ರಶ್ನೆ ಕೆಲಸದ ಬಗ್ಗೆ ಇದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ. ನಿಮಗೆ ತುಂಬ ಒಳ್ಳೆಯದು. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಕೇತು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಕೇತು ಕೂಡ ಗುರು ಜೊತೆಗಿದ್ದಾನೆ. ಹೀಗಾಗಿ ಸ್ವಲ್ಪ, ಮತ್ತು ಶನೈಶ್ಚರ ನೀಚ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ನಿಮಗೆ ಕಾಲವಶಾತ್ ಅಂದರೆ ಗ್ರಹಗಳು ಸೂಚಿಸ್ತಕ್ಕಂತಹ ಕಾಲ ಏನಿದೆ ಅದು ಸ್ವಲ್ಪ ದುರ್ಬಲವಾಗಿದೆ. ಹೀಗಾಗಿ ಸ್ವಲ್ಪ ದಾಟಬೇಕು. ನಿಮಗೆ 2027-26 ಆಗ ಬುಧನ್ ಶುರುವಾಗುತ್ತೆ. ಅವನು ಕೂಡ ಸ್ವಲ್ಪ ದುಸ್ಥಾನದಲ್ಲಿದ್ದಾನೆ. ಹೀಗಾಗಿ 27 ಕಳಿಬೇಕು. ಆಮೇಲೆ ನಿಮಗೆ ಒಂದು ಒಳ್ಳೆಯ ಅನುಕೂಲ ಉಂಟಾಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಕೆಲವೊಮ್ಮೆ ಕಾಲ ನಮ್ಮನ್ನು ಒಂದು ಇಬ್ಬಂದಿಗೆ ಸಿಕ್ಕಾಕಿಸ್ಬಿಡುತ್ತೆ. ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಕಾಲವೂ ಬೇಕಾಗುತ್ತೆ. ಹೀಗಾಗಿ ಸ್ವಲ್ಪ ಕಾಯಬೇಕಷ್ಟೆ. ಕಾದ ನಂತರದಲ್ಲಿ ಫಲ ಇದೆ. ಅದು ಏನು ಹೆಚ್ಚು ಕಾಲ, ಎಷ್ಟು ಕಾಲ ಕಾಯೋದಪ್ಪ ಅಂತ ಏನೂ ಇಲ್ಲ. ಒಂದು 2 ವರ್ಷ ಅನ್ನೋದು ಈಗ ಹೇಗೆ ಹೋಗುತ್ತೆ, ಕಾಲಚಕ್ರ ಉರುಳು ಹೋಗಿಬಿಡುತ್ತೆ. ಅಲ್ಲಿವರೆಗೆ ನೀವು ಈ ಪರಿಹಾರಕ್ಕೆ ಏನಪ್ಪ ಮಾಡಬಹುದು ಅಂತಂದರೆ, ಒಂದು ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ನೀವು, ಗಣಪತಿಗೆ ತುಂಬ ಪ್ರಿಯವಾದದ್ದು ಅಂದರೆ ಇಕ್ಷು ರಸ,
ಅಂದರೆ ಕಬ್ಬಿನ ಹಾಲು ಅಂತೀವಲ್ಲ, ಕಬ್ಬಿನ ಹಾಲನ್ನು ಅಭಿಷೇಕ ಮಾಡಿಸಿ 21 ಮಂಗಳವಾರ ತಪ್ಪದೇ, ಒಂದು ಮಂಗಳವಾರ ಚ್ಯುತಿ ಮಾಡದೆ ಮಾಡಿಸಿ. ಅದು ತುಂಬ ಅನುಕೂಲ ಆಗುತ್ತೆ, ನೋಡಿ ಮಾಡಿ. ಎರಡನೇದು, ಪ್ರತಿ ಶನಿವಾರ ಶನೈಶ್ಚರ ಸನ್ನಿಧಾನಕ್ಕೆ ತಿಲ ತೈಲ ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು. ಅದು 23 ಶನಿವಾರ, ಇದು 21, ಅದು 23 ಹೀಗೆ ಮಾಡಿ ಬೇಕು. ಯಾಕೆಂದರೆ ಕಾಲ ನಮಗಿಷ್ಟು ಸ್ವಲ್ಪ ಇಬ್ಬಂದಿಯಾಗಿರುವಾಗ ಇಂಥ ಒಂದು ಸುದೀರ್ಘ ಆರಾಧನೆ ಬೇಕಾಗುತ್ತೆ. ಮಾಡಿ ನೋಡಿ, ನೀವು ಒಳ್ಳೆಯ ಫಲ ತಗೋತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಂಜೀವ್ ಅವರು ಹುಕ್ಕೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/4/1997, ಸಮಯ 9:30 ರಾತ್ರಿ. ಅವರ ಪ್ರಶ್ನೆ, ವ್ಯಾಪಾರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಂಜೀವ್ ಅವ್ರ ಪ್ರಶ್ನೆ ವ್ಯಾಪಾರದ ಬಗ್ಗೆ ಕೇಳಿದಾರಲ್ವ. ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ಯಾವ ವ್ಯಾಪಾರಕ್ಕೆ ಹೋಗಬೇಕು, ಈ ಥರ ಸ್ವಲ್ಪ ಸ್ಪಷ್ಟತೆ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಸ್ಪಷ್ಟ ಉತ್ತರ ಕೊಡಲಿಕ್ಕೂ ಅನುಕೂಲ ಆಗುತ್ತೆ. ನೋಡಿ, ನಿಮ್ಮ ಜಾತಕ ಇದು ವೃಶ್ಚಿಕ ಲಗ್ನದಿಂದ ಕರ್ಮಸ್ಥಾನದಲ್ಲಿ ನಿಮಗೆ ಕುಜ ಇರೋದು, ಕರ್ಮಾಧಿಪತಿ ಬಲಿಷ್ಠನಾಗಿರೋದು ತುಂಬ ಒಳ್ಳೆಯದು. ರವಿ ಇರೋದರಿಂದ ಅಲ್ಲಿ ತೃಣಕರ್ಣ ಕೋರ್ಣ ಭೇಷಜಾದ್ಯೈಹಿ ಅಂತ ಹೇಳುತ್ತೆ. ಬಂಗಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಬಹುದು, ಹುಲ್ಲು ಯಾವುದನ್ನು ಈ ನಾವು ಗ್ರಾಸ್ ರಿಲೇಟೆಡ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಬಹುದು. ಮತ್ತು ಕುಜನೂ ಚೆನ್ನಾಗಿರೋದ್ರಿಂದ ಲೋಹ, ತಾಮ್ರ ಮತ್ತು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಂಥ ಕ್ಷೇತ್ರಗಳಿಗೆಲ್ಲ ಸಂಬಂಧಿಸಿರ್ತಕ್ಕಂಥ ಟ್ರೈ ಮಾಡಬಹುದು ನೀವು. ಆ ಕ್ಷೇತ್ರದಲ್ಲಿ ವ್ಯಾಪಾರಕ್ಕೆ ತುಂಬ ಅನುಕೂಲ ಇದೆ. ಆ ರೀತಿಯ ವ್ಯಾಪಾರವನ್ನು ಮಾಡಬಹುದು ನೀವು. ಈಗ ಗುರುವಿನ ದಶೆ ನಡೀತಾ ಇದೆ. ಗುರುದಶೆಯಲ್ಲಿ ತಮಗೆ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಮುಂದೆ ಲಾಭಾಧಿಪತಿ ಕಾಲ ಶುರುವಾಗುತ್ತೆ. ಚೆನ್ನಾಗೇನೋ ಇದೆ ಕಾಲ, ನಿಮಗೆ ಒಂದಷ್ಟು ಕಾಲ ಚೆನ್ನಾಗಿದೆ. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ನೀವು ಮುಂದುವರೆದ್ರೆ ಅಲ್ಲಿ ಚೆನ್ನಾಗಿದೆ. ಅಲ್ಲಿ ಕುಜನಿಗೆ ಧಾತು ಅಗ್ನಿ ಪ್ರಹರಣ ಸಾಹಸ ಅಂತ ಹೇಳುತ್ತೆ. ಹೀಗಾಗಿ ಧಾತು, ಲೋಹ, ಮೆಟಲ್, ಯಾವುದನ್ನು ಲೋಹ ಅಂತೀವಿ ಅದೇ ಮೆಟಲ್ಗೆ ಸಂಬಂಧಿಸಿರ್ತಕ್ಕಂಥ ಅಂಥದ್ದೆಲ್ಲ ಟ್ರೈ ಮಾಡಬಹುದು. ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಈ ಕ್ಷೇತ್ರಗಳಲ್ಲಿ ಪ್ರಯತ್ನ ಪಟ್ಟರೆ ಚೆನ್ನಾಗಿದೆ ಅಂತ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸುರೇಶ್ ದಂಪತಿ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಅವರ ಹುಟ್ಟಿದ ದಿನಾಂಕ 27/6/1951, ಸಮಯ 4:30 ಬೆಳಗ್ಗೆ. ಅವರ ಪತ್ನಿಯ ಹುಟ್ಟಿದ ದಿನಾಂಕ 13/6/1959, ಸಮಯ 5:50 ಬೆಳಗ್ಗೆ. ಅವರ ಪ್ರಶ್ನೆ, ಇಬ್ಬರ ಜೀವನ ಹೇಗಿದೆ, ಆರೋಗ್ಯ, ಸುಖ ದುಃಖ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸುರೇಶ್ ದಂಪತಿ ಪ್ರಶ್ನೆ ಕಳಿಸ್ಕೊಟ್ಟಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಸುರೇಶ್ ಅವರೇ ತಮ್ಮ ಜಾತಕವನ್ನು ಗಮನಿಸಿದ್ರೆ ತಮ್ಮದು ರೇವತಿ ನಕ್ಷತ್ರ, ಗುರು ಚಂದ್ರರು ಒಟ್ಟಾಗಿರ್ತಕ್ಕಂಥದ್ದು. ಈಗ ತಮಗೆ ರಾಹುವಿನ ದಶೆ ನಡೀತಾ ಇದೆ, ಕೇತು ಭುಕ್ತಿ ನಡೀತಾ ಇದೆ. ಸುಖ ಸ್ಥಾನದಲ್ಲಿ ಕೇತು ಇದ್ದಾನೆ. ಈಗಲೂ ಸಂಚಾರ ಒಂದು ಹಾಗೇ ಇದೆ, ಅಲ್ಲೇ ಸಂಚರಿಸ್ತಾ ಇದ್ದಾನೆ ಕೇತು. ಇದು ಸ್ವಲ್ಪ ಮಟ್ಟಿಗೆ ಅಸುಖವನ್ನು ಹೇಳುತ್ತೆ, ಸಮಾಧಾನ ಇರದೆ ಹೋಗಿಬಿಡುತ್ತೆ. ಆ ರೀತಿಯ ಒಂದು ವಾತಾವರಣ ಇದೆ. ಆದರೆ ಆತಂಕ ಬೇಡ. ನೀವು ಗಣಪತಿ ಪ್ರಾರ್ಥನೆ, ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಹೋಗಿ ಆತನಿಗೆ ಗಣಪತಿಗೆ ಬಾಳೆಹಣ್ಣು ಸಮರ್ಪಣೆ ಮಾಡಿ ನೀವು ಸ್ವಲ್ಪ ಹಣ್ಣನ್ನು ಪ್ರಸಾದ ತಗೊಳ್ಳಿ. ಅದು ತುಂಬ ಸ್ವಲ್ಪ ತಗೊಂಡ್ರೂ ಸಾಕಾಗುತ್ತೆ. ಅದು ಸಹಾಯ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಮನಸ್ಸಿಗೆ ಒಂದು ಹಿತವಾದ ವಾತಾವರಣ ಉಂಟಾಗುತ್ತೆ. ಇದು ನೀವು ಮಾಡ್ತಕ್ಕಂಥದ್ದು ಹೇಗಿದೆ ಅಂತಂದರೆ ಸ್ವಲ್ಪ ಅಸಮಾಧಾನ ರೀತಿಯಲ್ಲಿ ಇದೆ. ಇದು ತುಂಬ ತೀವ್ರ, ತುಂಬ ಸಮಾಧಾನವಾಗಿರ್ತೀರ ಅಂತ ಹೇಳಲಾರೆ ಸ್ವಲ್ಪ. ಇನ್ನು ನಿಮ್ಮ ಮನೆಯವರ ಜಾತಕವನ್ನು ಗಮನಿಸಿದ್ರೆ ಇದು ವೃಷಭ ಲಗ್ನ. ಈಗ ಪ್ರಸ್ತುತ ಅವರಿಗೆ ನಡೀತಾ ಇರತಕ್ಕಂತಹ ಕಾಲ ಗುರುದಶೆಯಲ್ಲಿ ಅವರಿಗೀಗ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಜಾತಕದಲ್ಲಿ ಅವರಿಗೆ ತುಂಬ ಚೆನ್ನಾಗಿದ್ದಾನೆ. ಅವರ ಜಾತಕ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ, ಒಳ್ಳೆಯ ರೀತಿಯಲ್ಲಿದೆ. ಯಾಕೆಂದರೆ ಬಲವಾಗಿರತಕ್ಕಂತಹ ಗ್ರಹಗಳು ಜಾತಕದಲ್ಲಿ ಬಲಿಷ್ಠವಾಗಿದ್ದು ಕಾಲ ಅವಂದೇ ನಡೀತಾ ಇದ್ದರೆ, ಆ ಗ್ರಹದ್ದೇ ನಡೀತಾ ಇದ್ದರೆ ಸಾಮಾನ್ಯ ತೊಡಕಾಗೋದಿಲ್ಲ ಅಂತ. ಹೀಗಾಗಿ ಅವರ ಜಾತಕ ತುಂಬ ಚೆನ್ನಾಗಿದೆ, ಅನುಕೂಲವೂ ಇದೆ ಅವರಿಗೀಗ. ಅವರಿಗೆ ಚಂದ್ರ ಸುಖ ಸ್ಥಾನದಲ್ಲಿರ್ತಕ್ಕಂಥದ್ದು ಚೆನ್ನಾಗಿದೆ. ಹೀಗೆ ಅವರ ಬಲದಿಂದ ನೀವು ಚೆನ್ನಾಗಿರ್ತೀರ. ಯೋಚನೆ ಮಾಡಿಬಿಟ್ಟು ಬೇಕಾಗಿರೋದು ಇಷ್ಟೇ ಸರಳವಾದ ಪರಿಹಾರ. ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನಕ್ಕಿದ್ದರೆ ಇಬ್ಬರು ಸಾಧ್ಯವಾದರೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ, ಒಂದು ಪಂಚಾಮೃತ ಸೇವೆ ಮಾಡಿಸಿ, ಆ ಬಾಳೆಹಣ್ಣು ನೈವೇದ್ಯ ಮಾಡಿಸ್ಕೊಂಡು ಬನ್ನಿ. ಅದು ತುಂಬ ಅನುಕೂಲ ಆಗುತ್ತೆ. ಈಗ ಬೇಕಾಗಿರೋದೇನು ಗೊತ್ತಾ, ಎಲ್ಲವುಗಳಿಂದ ಹೊರಗೆ ಬರಬೇಕು. ನೀವೀಗ ವಾನಪ್ರಸ್ಥ ಅದನ್ನು ದಾಟ್ತಾ ಇದ್ದೀರಾ ನೀವು. ಹೀಗಾಗಿ ಅಲ್ಲಿ ಏನಪ್ಪ ಚಿಂತನೆ ಅಂತಂದರೆ ಯಾವುದೋ ಒಂದು ಪ್ರವಚನ ಅಥವಾ ಇನ್ಯಾವುದೋ ಒಂದು ಮನಸ್ಸಿಗೆ ಯಾವುದು ಹಿತವೋ ಅದು. ನಿಮಗೆ ಜರ್ನಿ ಮಾಡಬೇಕು, ಮತ್ತೊಂದು ಈ ಥರದ ಅಪೇಕ್ಷೆ ಇದ್ದರೆ ಖಂಡಿತ ತಪ್ಪಲ್ಲ.
ಯಾರಿಗೆ ಯಾವುದರಲ್ಲೂ ಒಂದು ಆನಂದವನ್ನು ಕಂಡುಕೊಳ್ತಕ್ಕಂಥದ್ದು. ಆ ಆನಂದ ನಾವು ಹೊರಗಿನ ಬಾಹ್ಯ ಚಟುವಟಿಕೆಗಳ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಿದ್ರೆ ಹೆಚ್ಚಾಗಿದೆ ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ. ಅದು ಅತಿಯಾಗಿದ್ದರೆ ರಾಡಿ ನಮಗೆ ಮನಸ್ಸಿಗೆ ಬಯಕೆಗಳು ಕಿತ್ತು ತಿಂದುಬಿಡುತ್ತೆ, ಶರೀರವನ್ನು ತಿನ್ನುತ್ತೆ. ಏನೋ ನಾವು ಅಪೇಕ್ಷೆ ಆದರೆ ತಿನ್ನಬೇಕು ಸರ್, ತಿಂದಿಂದ ಮತ್ತೆ ಕಾಯಿಲೆ ಬಂದುಬಿಡುತ್ತೆ, ತಟ್ಕೊಳಕ್ಕಾಗಲ್ಲ, ಕರುಳಿನ ಸಮಸ್ಯೆ, ಈ ಥರದ್ದೆಲ್ಲ ಆಗಿಬಿಡುತ್ತೆ. ಮತ್ತು ಹೀಗೆ ಹಾಗಾಗಿ ಹೊರಗಿಂದನ್ನೆಲ್ಲ ಕತ್ತರಿಸ್ಕೊಳ್ತಾ ಬನ್ನಿ. ಎಷ್ಟು ಮಿತ ಹಿತ ಇದು ಬೇಕಾಗುತ್ತೆ. ಅದನ್ನು ನೀವು ರೂಢಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಯಾವುದು ಇದು ಎಲ್ಲಿ ತುಂಬ ಚೆನ್ನಾಗಿದೆ, ಒಂದು ಸಂಗೀತ ಕೇಳೋದ್ರಲ್ಲಿ, ಈ ವಯಸ್ಸಿನಲ್ಲಿ ಒಂದು ಸಂಗೀತ, ಯಾವುದೋ ಒಂದು ಒಳ್ಳೆಯ ಉಪನ್ಯಾಸಗಳು ಕೇಳ್ತಕ್ಕಂಥದ್ದು, ಇಂಥದ್ರಲ್ಲಿ ಹೆಚ್ಚು ಆನಂದ ತಗೋಬಹುದು ಕಡಿಮೆ ಖರ್ಚಿನಲ್ಲಿ. ಅದು ನಿಜವಾದ ದಾರಿ ಯಾವುದು ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸುಖವಾಗಿರೋದು ಹೇಗೆ ಅಂತ. ಈ ರೀತಿಯಲ್ಲಿ ತಾವು ದೊಡ್ಡವರು, ನಾನು ಅಷ್ಟೆಲ್ಲ ಹೇಳಬೇಕಾಗಿಲ್ಲ, ಒಂದು ಸಣ್ಣ ವಿವರಣೆ ಕೊಟ್ಟೆ ಅಷ್ಟೇ. ಈಗ ಗಣಪತಿ ಆರಾಧನೆಯಿಂದ ಇಂಥದ್ದೊಂದು ನಿಮ್ಮ ಮನಸ್ಸಿಗೆ ಬರ್ತದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಾಗರ ಅವರು ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/12/2003, ಸಮಯ 4:30 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ, ಹಾಗೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿ. ಸಾಗರ ಅವರ ಪ್ರಶ್ನೆ ಒಂದು ಸರ್ಕಾರಿ ನೌಕರಿ, ಶಿಕ್ಷಣ ಮತ್ತು ಸರ್ಕಾರಿ ನೌಕರಿ ಬಗ್ಗೆ ಕೇಳಿದ್ದಾರೆ. ನೋಡಿ ತಮ್ಮದು ಮೇಷ ಲಗ್ನವಾಗಿದ್ದೆ, ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ. ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದಿಶೇತ್ ಪರೇಂಗಿತಜ್ಞೋ ಮೇಧಾವಿ ಕಾರಕೆ ಶುಭ ಸಂಯುತೆ ಅಂತ ಇದೆ. ಹೀಗಾಗಿ ಪಂಚಮದಲ್ಲಿ ಗುರು ಇರೋದು ಒಳ್ಳೆಯದು. ನೀವು ಹೈಯರ್ ಸ್ಟಡೀಸಿಗೆ ಪ್ರಯತ್ನ ಮಾಡಬಹುದು. ಲಾ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಬಹುದು, ಅಥವಾ ಯಾವುದನ್ನು ಅಕೌಂಟ್ಸ್ ರಿಲೇಟೆಡ್ ಅಂತೀವೋ, CA ಇತ್ಯಾದಿ, ICW ಈ ಥರದಕ್ಕೆ ಪ್ರಯತ್ನ ಮಾಡಬಹುದು. ಪ್ರಸ್ತುತ ಬುಧ ದಶೆಯೇ ನಡೀತಾ ಇದೆ ನಿಮಗೆ. ಬುಧ ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚೆನ್ನಾಗಿದೆ ಇವರೇ. ಹೀಗಾಗಿ ಹೈಯರ್ ಸ್ಟಡೀಸು ಮಾಡಬಹುದು. ಕೆಲಸಕ್ಕೂ ನಿಮಗೇನು ತೊಂದರೆ ಆಗೋದಿಲ್ಲ, ಚೆನ್ನಾಗಿದೆ. ಈ ಲಾಭ ಸ್ಥಾನವನ್ನು ಗುರು ವೀಕ್ಷಣೆ ಮಾಡಿಬಿಟ್ರೆ, ಲಗ್ನಾಧಿಪತಿಯನ್ನು ವೀಕ್ಷಣೆ ಮಾಡೋದು ತುಂಬ ಒಳ್ಳೆಯದು. ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ, ಅಂಥ ಲಾಭದಲ್ಲಿರೋ ಕುಜನನ್ನು ಗುರು ವೀಕ್ಷಿಸ್ತಾನೆ, ತುಂಬ ಒಳ್ಳೆಯದು. ಹೀಗಾಗಿ ನಿಮಗೆ ಸ್ವಯಂ ಪ್ರಭೆ ಇದೆ. ಯಾರು ಮತ್ತೊಂದರ ಬೆಳಕಿನಲ್ಲಿ ನಾವು ಕಾಣಿಸ್ಕೊಳ್ಳೋದಕ್ಕೂ ನಾವೇ ಬೆಳಕಾಗೋದಕ್ಕೂ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಆ ರೀತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿದ್ರೆ ಒಳ್ಳೆಯ ಸ್ಥಾನಕ್ಕೆ ಹೋಗಿ ತಲುಪ್ತೀರಾ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಲೀಲಾವತಿ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/2/1968, ಸಮಯ 7:15 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಲೀಲಾವತಿ ಅವರ ಪ್ರಶ್ನೆ ಆರೋಗ್ಯ ಮತ್ತು ಹಣಕಾಸಿಗೆ ಸಂಬಂಧಿಸಿದಲ್ವ. ಜಾತಕ ನೋಡೋಣ. ನೋಡಿ ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದ ಅಧಿಪತಿ ನಿಮಗೆ ಶನೈಶ್ಚರ ಚಂದ್ರಾಹುಯುಕ್ತನಾಗಿದ್ದಾನೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಹುಷಾರು. ಪ್ರಸ್ತುತ ಚಂದ್ರ ದಶೆಯಲ್ಲಿ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಕುಜನ ಕಾಲ ನಡೀತಾ ಇದೆ, ಮತ್ತು ರಾಹು ಶುರುವಾಗುತ್ತೆ ಅಕ್ಟೋಬರಿಂದ. ಹೀಗಾಗಿ ಒಂದು ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅಕ್ಟೋಬರ್ನಲ್ಲಿ ಒಂದು ರಾಹು ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದು ನಿಮಗೆ ಒಂದು ಬಲ ಕೊಡುತ್ತೆ. ಒಂದು ಆಶ್ಲೇಷ ಬಲಿಯನ್ನು ಮಾಡಿಸಿ, ಅದು ಬೇಕಾಗಿದೆ, ತುಂಬ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಉಳಿದ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ದಾನ ಮಾಡಿ. ಎಷ್ಟಾಗುತ್ತೆ ಅಷ್ಟು, ಇಷ್ಟೇ ಪ್ರಮಾಣ ಅಂತಲ್ಲ, ಅದು ಶಕ್ತಿ, ನಮ್ಮ ಸಾಮರ್ಥ್ಯ ಪ್ರಮಾಣ ಅಷ್ಟೇ. ಅದನ್ನು ನೀವು ತಲುಪಿಸಿ ಒಂದು ನಮಸ್ಕಾರ ಹಾಕಿ ಬನ್ನಿ, ಮಹಾಲಕ್ಷ್ಮಿ ಕೃಪೆಯಾಗುತ್ತೆ. ನಮ್ಮ ಪ್ರಾರ್ಥನೆ ಮಹಾಲಕ್ಷ್ಮಿ ಮುಂದೆ ಹೇಳ್ಕೊಳ್ಬೇಕು. ಆಗ ಲಕ್ಷ್ಮಿ ಸ್ವಲ್ಪ ಆ ಕಟಾಕ್ಷ, ಸ್ವಲ್ಪ ಆ ದೃಷ್ಟಿ ಈ ಕಡೆಗೆ ಹಾಯಿಸ್ತಾಳೆ. ಮನಸ್ಸಿನ ಶ್ರದ್ಧೆ ಬಹಳ ಮುಖ್ಯ, ಅದು ಬಲವಾಗಿರಬೇಕು. ಅದನ್ನು ಮಾಡಿ, ಒಳ್ಳೆಯದಾಗುತ್ತೆ, ಯೋಚನೆ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ತಾದರೆ, ಮಿಥುನ ರಾಶಿಯಲ್ಲಿ ಗುರು ಶುಕ್ರರ ಯುತಿಯನ್ನು ನೋಡ್ತಾ ಇದ್ವಿ, ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ವಿ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕುಜನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಮಾಂದ್ಯ ಉದಿಯಾಗಿದೆ, ಅದು ತುಲಾ ರಾಶಿಯಲ್ಲಿ. ಇನ್ನು ಚಂದ್ರ ಇರತಕ್ಕಂಥದ್ದು ಈ ದಿವಸ ಧನು ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಒಂದು ರೀತಿಯ ಧರ್ಮದ ಚೌಕಟ್ಟಿನಲ್ಲಿರ್ತೀರ. ಯಾವುದೋ ಒಂದು ಶುಭ ಸಮಾರಂಭವೋ ಅಥವಾ ದೇವತಾ ಕಾರ್ಯಗಳೋ ಅಥವಾ ಸತ್ಕಾರ್ಯಗಳು ಅಂತೀವಲ್ಲ, ಅಂಥವುಗಳಲ್ಲಿ ಪಾಲ್ಗೊಳ್ತೀರ.
ಅಂಥದ್ದೊಂದು ಮನಸ್ಸು ಬರುತ್ತೆ. ಒಂದು ಧರ್ಮ ಕಾರ್ಯ ಮಾಡೋಣ, ಒಂದು ದಾನ ಮಾಡೋಣ, ಅಥವಾ ಇನ್ಯಾರಿಗೋ ಸಹಾಯ ಮಾಡೋಣ, ಈ ಥರದ್ದೊಂದು ಮನಸ್ಥಿತಿ ಬರುತ್ತೆ. ಅದು ಎಷ್ಟೋ ಸಮಾಧಾನ ಕೊಡುತ್ತೆ ನಿಮಗೆ. ಮತ್ತು ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅಷ್ಟೇ ಒಂದು ರೀತಿಯ ಒಂದು ಶಾಂತವಾದ ಒಂದು ವಾತಾವರಣ ಕಾಣ್ತೀರ. ಮತ್ತು ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ. ಬಂಧುಗಳ ಸಹಾಯವೂ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಅವರಿಂದ ಒಂದು ಉಪಕಾರ, ಒಳ್ಳೆಯ ಧಾರ್ಮಿಕ ವಾತಾವರಣ ಹೇಗಿರುತ್ತೆ ಮನಸ್ಸಿಂದು ಅಂದರೆ ಅದು ಕೂಡ ಒಂಥರ ಶಾಂತ ವಾತಾವರಣ. ಏನೋ ಸಹಾಯ ಕೇಳಿದ್ರೆ ನಿರ್ವಂಚನೆ ಇಲ್ಲದೆ, ವಂಚನೆ ಇಲ್ಲದೆ ನಿರ್ವಂಚನೆಯಿಂದ ಮಾಡ್ತಕ್ಕಂಥದ್ದು. ಪಾಪ ಸಹಾಯ ಆಗಲಿ ಅನ್ನೋ ಒಂದು ಈ ಥರದ್ದೆಲ್ಲ ಮನಸ್ಥಿತಿ ಇದೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ಏನೋ ಒಂದು ಕಹಿ ಘಟನೆ ನಡೆದು ಬಿಡುತ್ತೆ, ಇನ್ನೇನೋ ಒಂದು ನಂಬಿಕೆ ಕಳ್ಕೊಂಡ್ಬಿಡ್ತಕ್ಕಂಥದ್ದು, ಈ ಥರದ್ದೊಂದು ಸಂದರ್ಭ ಎದುರಾಗಬಹುದು. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ, ಪ್ರಸಾದ ತಗೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸು ಚಂಚಲವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಏನು ನಷ್ಟ ಸಾಧ್ಯತೆ ಹೆಚ್ಚಾಗಿದೆ. ಸಹೋದರ ವಿಚಾರದಲ್ಲಿ, ಸೇವಕರ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಯ್ತೇನೋ ಅಂತ ಅನಿಸುತ್ತೆ, ಮನಸ್ಸಿಗೆ ಒಂದು ಬರೆ ಆಗುತ್ತೆ. ಅದನ್ನು ತಟ್ಕೊಳ್ಳೋದು ಕಷ್ಟ, ಆ ರೀತಿಯಲ್ಲಿ ಆಗ್ಬಿಡೋ ಸಾಧ್ಯತೆ ಇರುತ್ತದೆ. ಅದರ ಹೊರತಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಗುರು ಶುಕ್ರರ ಯುತಿಗೆ ಏನು ಸದ್ವಿದ್ಯಾವಾನ್ ಬಹುಗುಣ ಶುಕ್ರೇಣ ಯುಕ್ತೇ ಗುರು ಅಂತಿದೆ. ಧನದಾರವಾನ್, ಧನದ ಹಣ ಮತ್ತು ಮಡದಿ ಇವರ ಅನುಕೂಲಗಳು ಅಂತ ಹೇಳುತ್ತೆ. ಬಹುಗುಣ, ಹಲವು ಗುಣಗಳು ಬಂದು ಸೇರಿಕೊಳ್ಳುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಒಂದಲ್ಲ 2-3 ವಿಚಾರಗಳಲ್ಲಿ ನಿಮ್ಮ ಕ್ಲೆವರ್ನೆಸ್ ಉಂಟಾಗುತ್ತೆ. ಅಲ್ಲೂ ಚೆನ್ನಾಗಿ ಓದ್ತಾನೆ, ಇಲ್ಲೂ ಚೆನ್ನಾಗಿ ಗ್ರಹಿಸ್ತಾನೆ. ಈ ಥರದ್ದು ನಮಗೆ ಸಾಮಾನ್ಯ ಗಮನಿಸ್ತೀವಲ್ಲ, ಒಂದಲ್ಲ ನಾವು ಸಂಗೀತಕ್ಕೆ ಹೋಗಬೇಕು, ಯೋಗಕ್ಕೆ ಹೋಗಬೇಕು, ಮತ್ತು ಇನ್ನೇನೋ ಒಂದು ಎಕ್ಸ್ಟ್ರಾ ಕಲಿಬೇಕು. ಅದು ಆ ಥರದ್ರಲ್ಲೆಲ್ಲದರಲ್ಲೂ ಈ ದಿವಸ ಜಾಣ್ಮೆಯನ್ನು ಪ್ರದರ್ಶನ ಮಾಡೋದಾಗುತ್ತೆ. ಚೆನ್ನಾಗಿದೆ. ಇನ್ನು ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಮುಖ್ಯವಾಗಿ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ಇನ್ಯಾವುದೋ ಒಂದು ಶತ್ರುಗಳ ಭಯ ಉಂಟಾಗಬಹುದು. ಇದರ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ಬಹಳ ತುಂಬ ಉತ್ತಮವಾದ ವಾತಾವರಣ, ಸಂಗಾತಿಯಲ್ಲಿ ಅನ್ಯೋನ್ಯತೆ, ಅವರಿಂದಾಗಿ ಹಣ ಕೇಳ್ತಾ ಇದ್ದರೆ ಸ್ವಲ್ಪ ಹಣ ಇಲ್ಲ, ಹಣ ಹಾಕ್ರಿ ಅಂತ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡ್ತಕ್ಕಂಥದ್ದು. ಹೀಗೆ ಪರಸ್ಪರ ಅನುಕೂಲ ಇದೆ. ಗಂಡ ಹೆಂಡತಿ, ಹೆಂಡತಿ ಗಂಡ, ಈ ಥರ ಇದೆ. ಮತ್ತು ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಕ್ಷೀರ ಮತ್ತು ನೀರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರದಲ್ಲಿ ಹಣ ಗಳಿಕೆಗೆ ಅವಕಾಶ ಹೆಚ್ಚಾಗಿದೆ. ಇನ್ನು ಈ ದಿವಸ ಔಷಧ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿರೋರಿಗೂ ಬಹಳ ವಿಶೇಷವಾದ ಅನುಕೂಲ ಇದೆ. ನಿಮಗೆ ಒಂಥರ ಮನಸ್ಸಿಗೆ ಸ್ವಲ್ಪ ಮಕ್ಕಳಿಂದ ನೋಡಿ ಸ್ವಲ್ಪ ಕಿರಿಕಿರಿಯನ್ನು ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಏನೋ ಓದ್ತಾ ಇಲ್ಲ ಅಥವಾ ಇನ್ನೇನೋ ಒಟ್ಟು ಮಕ್ಕಳ ವಿಚಾರದಲ್ಲಿ ಒಂದು ಚಿಂತೆ ಕಾಡುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಲಕ್ಷಣ ಇದೆ, ಹುಷಾರು. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಧೈರ್ಯ, ಸಾಹಸ, ಯಾವುದೊಂದು ಪೊಲೀಸ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು, ಇಂತಹ ಸಾಹಸ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಸಾಧಿಸ್ತೀರ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಆಗೋ ಲಕ್ಷಣ ಇದೆ. ಮಾರುಕಟ್ಟೆಗಳಲ್ಲಿ ತೊಂದರೆಗಳು, ಮೋಸಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ವ್ಯಾಪಾರ, ಗ್ರಾಹಕ ಮತ್ತು ವ್ಯಾಪಾರ ಇಬ್ಬರೂ ಕೂಡ ಬಹಳ ಹುಷಾರಾಗಿರಬೇಕು ಈ ದಿವಸ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಹೂವಿನ ಸಮರ್ಪಣೆ, ಪರಿಮಳ ಪುಷ್ಪ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಬುದ್ಧಿಬಲ ತುಂಬ ಚುರುಕಾಗಿದೆ. ಹೆಣ್ಮಕ್ಕಳಿಗೆ ತುಂಬ ಜಾಣ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಒಂದು ತೊಡಕಿನ ಸಂದರ್ಭ ಇದ್ದರೆ ಅದನ್ನು ದಾಟ್ಕೊಂಡ್ಬಿಡ್ತಕ್ಕಂಥ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಅನುಕೂಲದ ವಾತಾವರಣ ಇದೆ. ಈ ದಿವಸ ನಿಮಗೆ ಹಿರಿಯರಿಂದ ಸಹಕಾರ ಸಿಗುತ್ತೆ. ಗುರು ಹಿರಿಯರು ಅಂತೀವಲ್ಲ, ಅಂಥವರಿಂದ ಒಳ್ಳೆಯ ಒಂದು ಬಲ ಇದೆ. ಮತ್ತು ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಸಭೆ ಅಥವಾ ಇನ್ಯಾವುದೋ ಒಂದು ಸಮಾರಂಭ ಇಂಥವುಗಳಲ್ಲಿ ಪಾಲ್ಗೊಂಡು ಅಲ್ಲಿ ಏನೋ ಒಂದು ನಿಮ್ಮ ಚಾತುರ್ಯತೆ ತೋರಿಸ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ಯಾವ್ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದರೆ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಉಂಟಾಗಿರುತ್ತೆ, ಅದನ್ನು ನಿವಾರಣೆ ಮಾಡೋ ಕೌಶಲ್ಯ ನಿಮಗಿದೆ. ಆ ರೀತಿಯಲ್ಲಿ ನೀವು ಹೆಸರುವಾಸಿಯಾಗಿಬಿಡ್ತೀರ ಈ ದಿವಸ. ಆ ಥರದೊಂದು ಸಂದರ್ಭ ಎದುರಾಗುತ್ತೆ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಕೌಶಲ್ಯ ಪ್ರದರ್ಶನ ಅದು ಚೆನ್ನಾಗಿದೆ. ಚಂದ್ರನ ದೃಷ್ಟಿ ಇದೆ. ಲಾಭದ ಅಧಿಪತಿ ಕರ್ಮಸ್ಥಾನ ವೀಕ್ಷಣೆ ಮಾಡಿದ್ರೆ ನೀವು ಮಾಡಿದ ಕೆಲಸಕ್ಕೆ ದುಪ್ಪಟ್ಟಾದ ಹಣ ಬರ್ತದೆ ಅಂತ. ಹೀಗಾಗಿ ಚೆನ್ನಾಗಿದೆ.
ವಸ್ತ್ರಾಭರಣ ವ್ಯಾಪಾರಗಳಲ್ಲಿ ತುಂಬ ಚೆನ್ನಾಗಿದೆ. ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ, ಆಪ್ತರ ಜೊತೆಗೆ ದಿವಸ ಪ್ರಯಾಣ, ಓಡಾಟ, ತಿರುಗಾಟ, ಇನ್ನೇನೋ ಒಂದು ಮಜಾ, ಮತ್ತೊಂದು ಈ ಥರದ್ದೆಲ್ಲ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ. ಒಂದು ಸ್ವಲ್ಪ ಐಷಾರಾಮಿಯಾಗಿರುವ ಒಂದು ಆಸೆ ಬಂದುಬಿಡುತ್ತೆ, ಅತಿ ಆಸೆ ಉಂಟಾಗುತ್ತೆ. ಇನ್ನು ಬಂಧುಗಳ ವಿಚಾರದಲ್ಲೂ ಅಷ್ಟೇ ಆಗಿದೆ. ಒಂದು ಸಮಾಧಾನದ ವಾತಾವರಣ ಇದೆ ಈ ದಿವಸ. ಆದರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹೀಗಾಗಿ ಸ್ವಲ್ಪ ಹುಷಾರು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಸಾಧ್ಯವಾದರೆ ಅನ್ನಪೂರ್ಣೇಶ್ವರಿ ಸನ್ನಿಧಾನ ಅಲ್ಲಿ ಹೋಗಿ ಒಂದು ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಧೈರ್ಯ ಇದೆ, ಸಾಹಸ, ಅಂತಹ ಕಠಿಣ ಕಾರ್ಯಗಳನ್ನು ಸುಲಭವಾಗಿ ಸಾಧಿಸ್ತೀರಾ. ಸಂಗಾತಿಯಲ್ಲೂ ಒಂದು ಸಾಮರಸ್ಯದ ಜೀವನ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ನಿಮಗೆ ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ, ಅಲೆದಾಟ ಇದೆ ರೀ ಈ ದಿವಸ. ವೃಥಾ ಅಲ್ದಾಡ್ಕೊಂಡು ಬಂದೆ, ಏನೂ ಕೆಲಸ ಆಗಲಿಲ್ಲ ಅಂತ, ಆ ರೀತಿಯ ಒಂದು ತೊಡಕಿದೆ ಈ ದಿವಸ. ಸಹೋದರಿಂದ, ಸೇವಕರಿಂದ ತುಂಬ ಸಹಾಯ ಚೆನ್ನಾಗಿರ್ತದೆ ಈ ದಿವಸ. ವೃತ್ತಿ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಈ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಔಷಧ ವ್ಯಾಪಾರ, ವೈದ್ಯರು ಆಗಬಹುದು, ಡಾಕ್ಟರ್ಗಳಿಗೆ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಉಳಿದ ಹಾಗೆ ಈ ದಿವಸ ಒಂದು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಅದೊಂದು ಪೂಜೆ ಪುನಸ್ಕಾರ, ಒಂದು ಮನಸ್ಸಿಗೆ ಒಂದು ಹಿತ ಆಯಿತು, ಆ ರೀತಿಯಲ್ಲಿ ಒಂದು ಲಕ್ಷಣ ಇದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯ ವ್ಯತ್ಯಾಸ ಆಗುವ ಲಕ್ಷಣ. ಈ ಕಾರಣದಿಂದಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲನೇ ಇದೆ, ತೊಂದರೆ ಇಲ್ಲ. ಆದರೆ ವಿಘ್ನವೂ ಇದೆ, ಸ್ವಲ್ಪ ತೊಡಕುಂಟಾಗುತ್ತೆ, ಆಮೇಲೆ ಸರಿ ಹೋಗಿಬಿಡುತ್ತೆ, ಆ ರೀತಿಯಲ್ಲಿದೆ. ಎರಡೂ ರೀತಿಯ ಫಲ ಇದೆ. ಇನ್ನು ದಿವಸ ಕುಟುಂಬದಲ್ಲಿ ತುಂಬ ಸಹಕಾರ ಉಂಟಾಗುತ್ತೆ. ದೈವಾನುಕೂಲದಿಂದ ಕುಟುಂಬದಲ್ಲಿ ಯಾವುದೋ ಒಂದು ಅವಘಡ ಏರ್ಪಾಡಾಗಿ ಅದು ಹಾಗೆ ನಿವಾರಣೆ ಆಗಿಬಿಡುತ್ತೆ. ಅಪ್ಪ ಸದ್ಯ ಪಾರಾದ್ವೆ, ಆ ಥರದ ಒಂದು ಲಕ್ಷಣ ಇದೆ. ಗುರುದೃಷ್ಟಿ ಚಂದ್ರನಿಗಿರೋ ತುಂಬ ಒಳ್ಳೆಯದು. ಹೀಗಾಗಿ ಮಾತಿನ ಕೌಶಲ್ಯವೂ ಹಾಗೆ ಇರುತ್ತೆ. ತುಂಬ ಗಂಭೀರವಾಗಿ ಪುಟ್ಟ ಹುಡುಗರು ಕೂಡ ಒಂದು ವಿವೇಚನೆಯಿಂದ ಮಾತಾಡ್ತಕ್ಕಂಥ ಕೌಶಲ್ಯ ಬಂದುಬಿಡುತ್ತೆ ಈ ದಿವಸದ ಮಟ್ಟಿಗೆ. ಹೆಣ್ಮಕ್ಳಿಗೂ ಹಾಗೆ ಒಂದು ಹೊಸ ಹೊಳಹು ಅಂತೀವಲ್ಲ, ಆ ರೀತಿಯಲ್ಲಿ ಯೋಚನೆ ಮಾಡೋ ಶಕ್ತಿ ಇದೆ. ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಲಾಭವೂ ಇದೆ. ಈಗ ಯಾವುದೋ ರಕ್ಷಣೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಿದ್ದರೆ ಅಲ್ಲಿ ಲಾಭ ಗಳಿಕೆಗೆ ಅವಕಾಶ ಇದೆ. ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ಅಲೆದಾಟ, ಕಾಲಿಗೆ ಉಗುರುಗಳಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ. ಇದಕ್ಕೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ತುಂಬ ಮನಸ್ಸಿಗೆ ಹಿತವಾದ ವಾತಾವರಣ, ಸಂಗಾತಿಯಲ್ಲಿ ಅನ್ಯೋನ್ಯತೆ, ಒಂದು ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತೆ. ಕೆಲಸದಲ್ಲೂ ಅಷ್ಟೇ ಒಳ್ಳೆಯ ವಾತಾವರಣ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ. ಆತಂಕ ಬೇಡ. ವಿದೇಶ ವಹಿವಾಟಿನ ಅನುಕೂಲ ಇದೆ. ಹಿರಿಯರಿಂದ ಒಳ್ಳೆಯ ಉತ್ತಮ ಸಹಕಾರ ಸಿಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ಅವರಿಂದ ಅನುಕೂಲ ಉಂಟಾಗುತ್ತೆ ಈ ದಿವಸ. ಹಳೆಯ ಮಿತ್ರರು ಅಥವಾ ಸೀನಿಯರ್ಸ್, ತುಂಬ ದೊಡ್ಡವರು, ಅವರಿಂದ ಸಹಾಯ ಆಗ್ತಕ್ಕಂಥ ಸಾಧ್ಯತೆ ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ತುಂಬ ತೊಡಕುಗಳು ಬರುತ್ತೆ. ಯಾವ ಕೆಲಸವೂ ಪೂರ್ಣ ಆಗೋದಿಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ ನಿಮಗೆ. ಆ ಥರದ ಒಂದು ವಾತಾವರಣ ಇದೆ ಈ ದಿವಸ. ಕೆಲಸವೇ ಆಗಲಿಲ್ಲಲ್ಲಪ್ಪ ಅಂತ. ಮತ್ತು ಅಲೆದಾಟನೂ ಇದೆ. ಅಯ್ಯೋ, ಈಗ ವ್ಯಾಪಾರಿಗೂ ಹಾಗೆ ಇರ್ತದೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಒಂಥರ ಅಲೆದಾಟ ಆಗಿಬಿಡುತ್ತೆ. ಮತ್ತು ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಅಹಿತವಾಗುತ್ತೆ. ಯಾವ ಮಾತು ಕೂಡ ಇಷ್ಟವಾಗೋದಿಲ್ಲ, ಕಹಿ ಅನ್ನಿಸ್ತಾ ಇರುತ್ತೆ. ತನ್ಮೂಲಕ ಜಗಳ, ಕಲಹ, ಮನಸ್ತಾಪ ಹೀಗಿದೆ ಈ ದಿವಸ. ವಾತಾವರಣ ಸ್ವಲ್ಪ ಕ್ಲಿಷ್ಟವಾಗಿದೆ. ಒಂದು ಸ್ವಲ್ಪ ಅಸಮಾಧಾನದಲ್ಲಿರ್ತೀರ ಈ ದಿವಸ. ಏನಂದರೆ ಸಹೋದರ ಜೊತೆಗೆ ಸ್ವಲ್ಪ ಒಳ್ಳೆಯ ವಾತಾವರಣ ಇರುತ್ತದೆ. ನಿಮ್ಮ ಬಂಧುಗಳ ಜೊತೆಗೆ ಸ್ವಲ್ಪ ಮಟ್ಟಿಗಿನ ಒಳ್ಳೆಯ ವಾತಾವರಣ ಕಾಣಬಹುದು ಅವರಲ್ಲಿ. ಹೀಗಾಗಿ ಯಾವುದೋ ಒಂದು ಫೋನ್ ಕಾಲು ಮತ್ತೊಂದು ಇತ್ಯಾದಿ ಇವುಗಳಿಂದ ಒಂದು ಆ ಸ್ವಲ್ಪ ಕಾಲ ನಿಮಗೆ ಸ್ವಲ್ಪ ಹಿತ ಅನಿಸುತ್ತೆ. ಹೀಗಾಗಿ ಈ ದಿವಸ ತಪ್ಪದೇ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ಅಥವಾ ಹಾಲು, ಎರಡರಲ್ಲಿ ಯಾವುದೂ ಆಗುತ್ತೆ, ಅದನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸ್ತ್ರೀಯರಿಗೆ ವಿಶೇಷ ಲಾಭ, ವಸ್ತ್ರ ವ್ಯಾಪಾರ ಇತ್ಯಾದಿ ನಿಮ್ಮ ಸ್ತ್ರೀಯರ ಉಡುಗೆ ತೊಡುಗೆ ಇವುಗಳಲ್ಲಿರ್ತಕ್ಕಂಥ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ನೋಡಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಫುಡ್ ಪ್ರಾಡಕ್ಟಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಈ ದಿವಸ. ಈ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ಒಂದು ಸಮಾಧಾನ, ಒಂದು ಸಹಾಯ, ಅದು ತುಂಬ ಮನಸ್ಸಿಗೆ ಹಿತ ಅನಿಸುತ್ತೆ. ಆ ರೀತಿಯ ಒಂದು ಅನುಕೂಲ. ಈ ತರಕಾರಿ ವ್ಯಾಪಾರ, ಹೂವಿನ ವ್ಯಾಪಾರಿಗಳಿಗೆ ನೋಡಿ ತುಂಬ ಅನುಕೂಲದ ಲಕ್ಷಣ ಸೂಚಿಸ್ತಾರೆ. ಚೆನ್ನಾಗಿದೆ ಈ ದಿವಸ. ನಿಮಗೆ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯದ ಲಕ್ಷಣ ಇದೆ ಈ ದಿವಸ. ಮನೆಗಳಲ್ಲಿ ಸ್ವಲ್ಪ
ಅಹಿತಕರ ಘಟನೆ ನಡೆಯುವ ಸಾಧ್ಯತೆ. ಹೀಗಾಗಿ ಸ್ವಲ್ಪ ಮನೆ ದೇವರ ಪ್ರಾರ್ಥನೆ, ಮನೆ ದೇವರಿಗೇ ಒಂದು ತುಪ್ಪದ ದೀಪ ಹಚ್ಚಿಬಿಟ್ರೆ, ಹಚ್ಚಿ ಒಂದು ನಮಸ್ಕಾರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಸ್ನೇಹಿತರಿಂದ ತುಂಬ ಉಪಕಾರ ಇದೆ. ಕೆಲಸಗಳಲ್ಲಿ ಸಹೋದ್ಯೋಗಿಗಳಿಂದ ತುಂಬ ಉಪಕಾರ, ಸಹಕಾರ, ಅದನ್ನು ಮರೆಯೋದಕ್ಕಾಗಲ್ಲ. ಆ ರೀತಿಯ ಒಂದು ಸಹಕಾರ ಸಿಗುತ್ತೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಏರ್ಪಾಡಾಗುತ್ತೆ. ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ವಸ್ತು ಕಳ್ಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ. ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀರ, ಎಲ್ಲೋ ಯಾವುದೋ ಒಂದು ತುರ್ತಾಗಿ ಹೊರಡಬೇಕಾದ ಸಂದರ್ಭ ಬಂದುಬಿಡುತ್ತೆ, ಬಿಟ್ಟು ಹೋಗಿಬಿಡ್ತೀರಾ, ಅಲ್ಲಿ ರಸ್ತೆ ಮಧ್ಯದಲ್ಲಿ ನೆನಪಾಗ್ಬಿಡುತ್ತೆ. ಈ ಥರದೊಂದು ನಡೀಬಹುದು. ಅಥವಾ ಇನ್ನೇನೋ ಒಂದು ವಸ್ತು ಕಳೆದೇ ಹೋಗಿಬಿಡಬಹುದು. ಈ ಥರದ ಒಂದು ಘಟನೆ ನಡೆಯುತ್ತೆ. ಹುಷಾರಾಗಿರಿ. ಮತ್ತು ಚರ್ಚೆಗಳಲ್ಲಿ ಈ ದಿವಸ ಮುಖಭಂಗ, ಸೋಲು ಇಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಇಲ್ಲ ಅಂತಲ್ಲ, ಆದರೆ ಇಂಥ ವಿಚಾರಗಳಲ್ಲಿ ಅಷ್ಟು ದಿನದ ಆ ಒಂದು ಸಂತೋಷವೇ ಹಾಳಾಗ್ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಜೊತೆಗೆ ದುರ್ಗಾ ಪ್ರಾರ್ಥನೆ ಎರಡನ್ನು ಮಾಡಿ. ಈ ದಿವಸ 12 ರಾಶಿಗಳು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ನರಸಿಂಹ ಕೃಪೆ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.